ನಮಸ್ಕಾರ, ವೆಲ್ಕಮ್ ಬ್ಯಾಕ್ ಟು ಭಾಗ್ಯ ಕ್ರಿಯೇಷನ್. ಇವತ್ತು ಸಂಕ್ರಾಂತಿ ಹಬ್ಬ. ಎಲ್ರಿಗೂ ಸಂಕ್ರಾಂತಿ ಹಬ್ಬದ ಶುಭಾಶಯಗಳು. ಇವತ್ತು ನಾನು ಮನೇಲಿ ಎಳ್ಳು ಬೆಲ್ಲ ಎಲ್ಲ ನಾನು ಮಾಡಿರೋದು ವಿಡಿಯೋ ಹಾಕಿದ್ದೀನಿ, ಆಲ್ರೆಡಿ ನೋಡ್ಕೊಳ್ಳಿ. ಇವತ್ತು ನಾನು ಸಿಂಪಲ್ಲಾಗಿ ವ್ಲಾಗು, ಮೇಯ್ನು ನನ್ನದು ಪೊಂಗಲ್ ಮಾಡೋದು ಮತ್ತು ರಂಗೋಲಿ ಹಾಕೋದು ಮಾತ್ರ ನಾನು ವ್ಲಾಗ್ ಥರ ವಿಡಿಯೋ ಮಾಡ್ಕೊಂಡಿದ್ದೀನಿ. ಅಂದರೆ ಇದು ಸುಗ್ಗಿ ಹಬ್ಬ. ಹಳ್ಳಿ ಕಡೆಯಲ್ಲೆಲ್ಲ ತುಂಬಾ ಚೆನ್ನಾಗಿ ಗ್ರ್ಯಾಂಡಾಗಿ ಮಾಡ್ತಾರೆ. ಅಂದರೆ ರಾಶಿ ಭತ್ತ, ರಾಗಿ ಇದನ್ನೆಲ್ಲ ರಾಶಿ ಹಾಕಿ ಪೂಜೆ ಮಾಡಿ ತುಂಬ ಗ್ರ್ಯಾಂಡಾಗೆ ಮಾಡ್ತಾರೆ ಊರ ಸೈಡ್ ಅಂತೂ. ಹಸುಗಳ್ಗೆ, ಎತ್ತುಗಳು ಅದ್ರದ್ದೆಲ್ಲ ಎಷ್ಟು ಚೆನ್ನಾಗಿ ಅಲಂಕಾರ ಮಾಡಿರ್ತಾರೆ. ನೋಡೋಕ್ಕೆ ಎರಡು ಕಣ್ಣು ಸಾಲದು, ಆ ರೀತಿ ತುಂಬಾ ಚೆನ್ನಾಗಿ ಮಾಡ್ತಾರೆ ಸುಗ್ಗಿ ಹಬ್ಬಗಳು ಊರುಗಳ ಕಡೇಲಿ. ಬಟ್ ನಾವು ಸಿಟಿಗಳಲ್ಲಿ ಇದ್ದಾಗ ಮಾಡಲೇಬೇಕು, ಹಂಗಂತ ಮಾಡೋದು ಬಿಡೋಕ್ಕಾಗೋದಿಲ್ಲ. ಬಟ್ ಇಲ್ಲಿ ವಾತಾವರಣಕ್ಕೆ ಏನು ಸೆಟ್ ಆಗುತ್ತೋ ಆ ರೀತಿಯೇ ನಾವು ಮಾಡ್ಕೋಬೇಕಾಗುತ್ತೆ. ಹಾಗಾಗಿ ನಾನು ಮೊದಲು ರಂಗೋಲಿ ಹಾಕ್ಕೋತಾ ಇದ್ದೀನಿ ಹಬ್ಬಕ್ಕೆ ಸಿಂಪಲ್ಲಾಗಿ. ಅಂದರೆ ಇವತ್ತು ಪೊಂಗಲ್ ಹಬ್ಬ ಅಲ್ವಾ, ಹಾಗಾಗಿ ಪೊಂಗಲ್ಲು ಒಂದು ಡಿಸೈನ್ ಬೇಕಲ್ವ, ಅದ್ರದ್ದು ಆ ಹಬ್ಬಕ್ಕೆ ತಕ್ಕನಾಗೆ ಒಂದು ರಂಗೋಲಿ ಇರಬೇಕು ಅನ್ನೋ ಕಾರಣಕ್ಕೆ ನಾನು ಈ ರೀತಿ ಸಿಂಪಲ್ಲಾಗಿ ರಂಗೋಲಿ ಹಾಕ್ತಾಯಿದ್ದೀನಿ. ಮತ್ತು ಊರುಗಳ ಕಡೇಲಿ ಸಣ್ಣ ಮಕ್ಕಳಿಗೆಲ್ಲ ಚೆನ್ನಾಗಿ ಅಲಂಕಾರ ಮಾಡಿ ಎಳ್ಳು ಬೀರೋದು ಅಂತ ಹೇಳಿ ಕಳಿಸ್ತಾ ಇರ್ತಾರೆ. ಹಾಗೆ ನಾವೂ ಈ ವರ್ಷ ಎಲ್ಲರೂ ಎಳ್ಳು ಬೆಲ್ಲ ತಿಂದು ಒಳ್ಳೆ ಮಾತನಾಡೋಣ. ಇವತ್ತು ಈ ಸಲ ಹೊಸ ವರ್ಷಕ್ಕೆ ಮೊದಲನೇ ಹಬ್ಬ ಇದು. ಗ್ರ್ಯಾಂಡಾಗೆ ಸೆಲೆಬ್ರೇಷನ್ ಮಾಡ್ತಾ ಇರ್ತಾರೆ ಕೆಲವರು, ನಾವು ಸಿಂಪಲ್ಲಾಗಿ ಮಾಡೋದು. ನಾನಿವತ್ತು ಪೊಂಗಲ್ ಹಬ್ಬ ಆಗಿರೋದ್ರಿಂದ ನೈವೇದ್ಯಕ್ಕೆ ಪೂಜೆಗೆ ಇಡಬೇಕಲ್ವ, ಹಾಗಾಗಿ ನಾನು ಪೊಂಗಲ್ ಮಾಡಲೇಬೇಕು. ಅದಕ್ಕೆ ನಾನು ಅಕ್ಕಿ ಮತ್ತು ಬೆಲ್ಲ, ಹಾಲು, ಕೊಬ್ಬರಿ ತುರಿ, ತುಪ್ಪ, ಡ್ರೈ ಫ್ರೂಟ್ಸು ಮತ್ತು ಏಲಕ್ಕಿ, ಜಾಯಿಕಾಯಿ ಪುಡಿ ತೊಗೊಂಡಿದ್ದೀನಿ. ಈಗ ಮೊದಲಿಗೆ ನಾನು ಒಂದು ಪಾತ್ರೆ ಇಟ್ಟು 1 ಸ್ಪೂನ್ ತುಪ್ಪ ಹಾಕಿ ಡ್ರೈ ಫ್ರೂಟ್ಸ್ನ ಫ್ರೈ ಮಾಡ್ಕೋತೀನಿ. ಅಂದರೆ ನಾವು ಈ ಹಬ್ಬ ಮೇಯ್ನ್ ಯಾವ ಹಬ್ದಲ್ಲಿ ಏನು ಎಡೆಗಿಡಬೇಕೋ ಅದನ್ನು ನಾವು ಮನೇಲಿ ಮಾಡಿ ನಾನು ಇಟ್ಟೇ ಇಡ್ತೀನಿ. ಯಾಕೆಂದರೆ ನಾವು ಎಲ್ಲ ಹಬ್ದಲ್ಲೂ ಎಲ್ಲ ಅಡುಗೆನೂ ಇಡಲ್ಲ ನಾವು. ಬಟ್ಟು ಈ ಹಬ್ದಲ್ಲಿ ಮೇಯ್ನು ಅವರೆಕಾಯಿ, ಕಡಲೆಕಾಯಿ, ಗೆಣಸು ಮತ್ತು ಎಳ್ಬೀರು ಮತ್ತು ಪೊಂಗಲ್ಲು ಮೇಯ್ನು ಇದು ಇಡಲೇಬೇಕಲ್ವ. ಹಾಗಾಗಿ ಇವಾಗ ಡ್ರೈ ಫ್ರೂಟ್ಸ್ನೆಲ್ಲ ತೊಗೊಂಡಾದ್ಮೇಲೆ ಸ್ವಲ್ಪ ಅದೇ ತುಪ್ಪ ಇರುತ್ತಲ್ವ, ಅದಕ್ಕೆ ಸ್ವಲ್ಪ ನೆನೆಸಿರೋ ಅಕ್ಕಿ ಹಾಕಿ ಫ್ರೈ ಮಾಡಿಬಿಟ್ಟು ಅದಕ್ಕೆ 1 ಬೌಲಷ್ಟು ನೀರು ಹಾಕಿ, ಮತ್ತು ನಾನು ಇದಕ್ಕೆ 1.5 ಗ್ಲಾಸಷ್ಟು ಹಾಲು ಹಾಕ್ಕೋತಾ ಇದ್ದೀನಿ. ಅಂದರೆ ನೀವು ಜಾಸ್ತಿ ಹಾಲು ಹಾಕ್ಕೊಂಡು ಮೊದಲಿಗೆ ಬೇಯಿಸ್ಕೋಬೋದು. ಅದು ಹಾಲು ಉಕ್ಕೋದ್ರಿಂದ ಒಂದು ಸ್ವಲ್ಪ ಕಡಿಮೆನೇ ಹಾಕ್ಕೊಂಡು ಬೇಯಿಸ್ಕೊಂಡು ಆಮೇಲೆ ಇನ್ನೇನು 3/4% ಆಗಿದೆ ಅನ್ನುವಾಗ ಮತ್ತೆ ನೀವು ಇದಕ್ಕೆ ಹಾಲು ಬೇಕಾದರೂ ಹಾಕ್ಕೋಬೋದು, ನೀರು ಬೇಕಾದರೂ ಹಾಕ್ಕೋಬೋದು. ನಾನಿವತ್ತು ಸಕ್ಕರೆ ಪೊಂಗಲ್ ಮಾಡ್ತಾಯಿದ್ದೀನಿ. ಅಂದರೆ ಫುಲ್ಲು ಸಕ್ಕರೆನೇ ಹಾಕಿರೋದು, ಬೆಲ್ಲ ಅಂತೂ ಯೂಸೇ ಮಾಡಿಲ್ಲ. ಇದು ತುಂಬಾ ಚೆನ್ನಾಗಿರುತ್ತೆ. ಕುಕ್ಕರಲ್ಲೆಲ್ಲ ಮಾಡ್ತಾರೆ, ಬಟ್ ಈ ರೀತಿಯೇ ಈ ಹಬ್ಬಗಳಲ್ಲಿ ನಾನು ಈ ರೀತಿಯೇ ಮಾಡೋದು. ಕುಕ್ಕರಲ್ಲಿ ಮಾಡಲ್ಲ, ಈ ರೀತಿ ಮಾಡ್ತೀನಿ. ತುಂಬ ಚೆನ್ನಾಗಿರುತ್ತೆ. ಬಟ್ ಹಾಲಲ್ಲೇ ಅಕ್ಕಿ ಬೇಯೋದ್ರಿಂದ ತುಂಬಾ ಟೇಸ್ಟಿಯಾಗಿರುತ್ತೆ. ಮತ್ತು ಈ ರೀತಿ ಪಾಯಸನೂ ಮಾಡ್ಕೋಬೋದು. ಈ ರೀತಿ ಪೊಂಗಲ್ ಮಾಡಿ ದೇವ್ರ ಪೂಜೆಗೆ ಇಡೋದು ಈಗಿನ ಈ ಹಬ್ದಲ್ಲಿ ವಿಶೇಷ. ನಾವು ಈಗ ಹಾಲಲ್ಲಿ ಮಾಡೋದ್ರಿಂದ ಸಕ್ಕರೆ ಪೊಂಗಲ್ ತುಂಬಾ ಟೇಸ್ಟಿಯಾಗಿರುತ್ತೆ. ನಾವು ಬೆಲ್ಲದಲ್ಲಿ ಹೆಸರುಬೇಳೆ ಎಲ್ಲ ಹಾಕಿ ಮಾಡ್ತಾಯಿರ್ತೀವಿ. ಈ ಸಲ ನಾನು ಸ್ವಲ್ಪ ಡಿಫ್ರೆಂಟಾಗಿರಲಿ ಅನ್ನೋ ಕಾರಣಕ್ಕೆ ಈ ಸಲ ಸಕ್ಕರೆ ಪೊಂಗಲ್ನ ಬರೀ ರೈಸಲ್ಲಿ ಒಂದರಲ್ಲೇ ಮಾಡ್ತಾಯಿದ್ದೀನಿ. ತುಂಬಾ ಚೆನ್ನಾಗಿರುತ್ತೆ. ಇವಾಗ ನೋಡಿ 3/4% ಬೆಂದಾದಮೇಲೆ ನಾನು ಇನ್ನೂ 1 ಗ್ಲಾಸ್ ನೀರು ಹಾಕ್ಕೊಂಡು ಇವಾಗ ಸ್ವಲ್ಪ ಗ್ಯಾಸ್ ಕಡಿಮೆ ಮಾಡಿ ಮುಚ್ಚಿ ಬೇಯಿಸ್ತಾಯಿದ್ದೀನಿ. ಯಾಕೆಂದರೆ ಹಾಲು ಉಕ್ಕಿಬಿಡುತ್ತೆ, ನೋಡಿಕೊಂಡು ಇದನ್ನು ಮಾಡ್ಕೋಬೇಕು. ತುಂಬಾ ಚೆನ್ನಾಗಿರುತ್ತೆ. ಊರುಗಳಲ್ಲಂತೂ ಮಕ್ಕಳಿಗೆಲ್ಲ ರೆಡಿ ಮಾಡಿ ಎಳ್ಳು ಬೆಲ್ಲ ಹಂಚೋಕ್ಕೆ ಕಳಿಸ್ತಾ ಇರ್ತಾರೆ. ಎಷ್ಟು ಖುಷಿಯಾಗುತ್ತೆ ನೋಡೋದಕ್ಕೇ. ಬಟ್ ಸಿಟಿಗಳಲ್ಲಿ ಇರೋದು ಅಕ್ಕಪಕ್ಕ ಮನೆಗಳಿಗೆ ಕೊಡ್ತೀವಿ ನಾವು, ಏನೂ ಮಾಡೋಂಗಿಲ್ಲ. ಅಲ್ಲಿ ಸಂತೋಷ ಅಲ್ಲಿ, ಇಲ್ಲಿ ಸಂತೋಷ ಇಲ್ಲಿ. ನಾವು ಎಲ್ಲಿ ಇರ್ತೀವೋ ಅಲ್ಲೇ ಸಂತೋಷ ಹುಡುಕೋಬೇಕಾಗುತ್ತೆ. ಇವಾಗ ಸಕ್ಕರೆ ಹಾಕಿ ಸ್ವಲ್ಪ ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ಳಿ. ಸಕ್ಕರೆ ಎಲ್ಲ ಕರಗಿದ್ಮೇಲೆ 2 ಸ್ಪೂನಷ್ಟು ತುಪ್ಪನ ಹಾಕ್ಕೊಳ್ಳೋಣ. ಅಂದರೆ ನೀವು ಪೊಂಗಲ್ ಹೇಗೆ ಮಾಡ್ತೀರೋ ನನಗೆ ಗೊತ್ತಿಲ್ಲ. ನಾನು ಹೆಸರುಬೇಳೆ ಎಲ್ಲ ಹಾಕಿ ಮಾಡ್ತೀನಿ, ಬೆಲ್ಲ ಎಲ್ಲ ಹಾಕಿ. ಬಟ್ ಅದು ನಂದು ಹಳೆ ವಿಡಿಯೋದಲ್ಲಿ ಆ ಥರ ಪೊಂಗಲ್ ಮಾಡಿರೋದನ್ನು ನಾನು ತೋರಿಸಿದ್ದೀನಿ. ಅದನ್ನು ನೋಡಿ
ಈಗ ಈ ರೀತಿ ಮಾಡೋದನ್ನು ಒಂದು ಸಲ ನೀವು ಟ್ರೈ ಮಾಡಿ. ಇವಾಗ ಕೊಬ್ಬರಿ ಮತ್ತು ಡ್ರೈ ಫ್ರೂಟ್ಸ್ ಎಲ್ಲ ಹಾಕಿ ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ಳಿ. ಅಂದರೆ ಈ ಹಬ್ಬಕ್ಕೆ ಏನು ಸ್ಪೆಷಲ್ ಇರುತ್ತೋ ಅದನ್ನು ನಾನು ಪೂಜೆಗೆ ಇಟ್ಟು ನೈವೇದ್ಯ ಮಾಡಿ ನಾವು ಬೇರೆ ಅಡುಗೆಗಳ್ನ ನಾವು ಮಾಡ್ಕೋತೀವಿ. ಇನ್ನು ಗೌರಿ ಮತ್ತು ಯುಗಾದಿ ಹಬ್ದಲ್ಲೆಲ್ಲ ನಾವು ಎಲ್ಲ ಅಡುಗೆ ಮಾಡಿ ಎಡೆ ಇಟ್ಟು ನಾವು ಆಮೇಲೆ ಊಟ ಮಾಡೋದು. ಇವಾಗ ಸ್ವಲ್ಪ ಜಾಯಿಕಾಯಿ ಪುಡಿ ಮತ್ತು ಏಲಕ್ಕಿ ಪುಡಿ ಎಲ್ಲ ಮಿಕ್ಸ್ ಮಾಡ್ಕೊಳ್ಳಿ. ಅಂದರೆ ಒಬ್ಬೊಬ್ಬರು ಒಂದೊಂದು ರೀತಿ ಅಂದರೆ ಅವ್ರ ಮನೆಯಲ್ಲಿಗಳೆಲ್ಲ ಯಾವ ರೀತಿ ನಡವಳಿಕೆ ನಡ್ಕೊಂಡಿರ್ತಾರೋ ಅದೇ ರೀತಿ ನಾವು ಹಿಂದೋರು ಏನು ತೋರಿಸಿರ್ತಾರೋ ಅದೇ ದಾರಿಲಿ ನಾವು ನಡಿಬೇಕಾಗುತ್ತೆ. ಒಬ್ಬೊಬ್ಬರು ಒಂದೊಂದು ರೀತಿಲಿ ಮಾಡ್ತಾರೆ. ಅಂದರೆ ಊರುಗಳ ಸೈಡಲ್ಲಿ ಹಳ್ಳಿಗಳಲ್ಲಿ ತೋಟದ ದೇವರು ಅಂತೇಳಿ ಇದಕ್ಕೆ ಚಿಕನ್ನು ಮಟನ್ನು ಎಲ್ಲ ಅದನ್ನೂ ಮಾಡ್ತಾರೆ. ಬಟ್ ನಮ್ಮ ಇದರಲ್ಲೆಲ್ಲ ಆ ಥರ ಇಲ್ಲ. ನಾವು ಇದೇ ರೀತಿ ಮಾಡ್ಕೊಂಡು ಬಂದಿದ್ದೀವಿ, ಹೀಗೆ ಮಾಡ್ಕೊಂಡು ಹೋಗ್ತಾಯಿದ್ದೀವಿ. ನೋಡಿ ಇವಾಗ ಪೊಂಗಲ್ಲು ರೆಡಿ ಆಯಿತು. ನಾನು ಪೂಜೆಗೆ ಅಂತ ಎಳ್ಳು ಬೆಲ್ಲ ಮತ್ತು ಪೊಂಗಲ್ಲು ಎಲ್ಲ ರೆಡಿ ಮಾಡಿದ್ದೀನಿ. ಅವರೆಕಾಯಿ ಕಡಲೆಕಾಯಿ ಗೆಣಸು ಎಲ್ಲನೂ ಬೇಯಿಸಿ ರೆಡಿ ಮಾಡಿಟ್ಟು ಪೂಜೆನೂ ಮಾಡಿದೆ. ಇಷ್ಟೇ ನಮ್ಮದು ಸಿಂಪಲ್ ಹಬ್ಬ, ಸಿಂಪಲ್ಲಾಗೆ ಮಾಡೋದು. ಹೀಗೆ ನಮ್ಮ ಚಾನಲ್ನ ನೋಡ್ತಾಯಿರ್ರಿ, ಸಪೋರ್ಟ್ ಮಾಡಿ, ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ, ಶೇರ್ ಮಾಡಿ, ಕಮೆಂಟ್ ಮಾಡಿ. ಥ್ಯಾಂಕ್ ಯು ಫಾರ್ ವಾಚಿಂಗ್.